ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರೋ ಹಾಗೆ ನಾನು ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಸಿಮ್ ಅಪ್ಲಿಕೇಶನಲ್ಲಿ ನಾನು ಕನ್ನಡದ ಇನ್ಫ್ಲೂಯೆನ್ಸರ್ ಆಗಿ ಕೆಲಸನ ಮಾಡ್ತಾ ಇದ್ದೀನಿ ಅಂತ ಒಂದು ವಿಡಿಯೋ ಮಾಡಿದ್ದೆ. ಸೊ ಒಂದು ವಿಡಿಯೋ ಮಾಡಿದಾಗ ನಾನು ನಿಮ್ಗೆ ಹೇಳಿದ್ದೆ, ನಿಮ್ಮ ಒಂದು ಚಾನಲ್ನು ಕೂಡ ನಿಮಗೆ ಸಬ್ಸ್ಕ್ರೈಬರ್ಸ್ ತುಂಬ ಜಾಸ್ತಿ ಇದ್ದರೆ, ಫಾಲೋವರ್ಸ್ ತುಂಬ ಜಾಸ್ತಿ ಇರೋ ಸೋಷಿಯಲ್ ಮೀಡಿಯಾದಲ್ಲಿ, ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಸೊ ತುಂಬ ಜನ ನನಗೆ ಮೆಸೇಜ್ಗಳನ್ನ ಮಾಡಿದರೆ, ಬ್ರೋ ನಮ್ಮ ಚಾನಲಲ್ಲಿ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂತ ತುಂಬ ನನಗೆ ತುಂಬ ನೀಟಾಗಿ ನಿಮ್ಮ ಹೆಸರನ್ನ ಹಾಕಿ ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಅಂತ ಫುಲ್ ನೀಟಾಗಿ ಯಾವುದೇ ರೀತಿ ತಪ್ಪಿಲ್ದೇ ನೀಟಾಗಿ ನಾನು ಕಳಿಸ್ಕೊಟ್ಟಿದ್ರಿ. ಸೊ ತುಂಬ ಖುಷಿ ಆಯಿತು ನೀವು ಅದಕ್ಕೆಲ್ಲ ರಿಯಾಕ್ಟ್ ಮಾಡಿದ್ದು. ನಾನು ಹೇಳಿದ್ದೆ, ನಾನು ನಿಮಗೆ ನನಗೆ ಏಜೆಂಟ್ ಗೊತ್ತು, ಅವ್ರ ಜೊತೆ ನಾನು ಮಾತಾಡ್ತೀನಿ, ಅವ್ರಿಗೆ ನಿಮ್ಮ ಒಂದು ಇನ್ಫಾರ್ಮೇಷನ್ನ ಕೊಡ್ತೀನಿ, ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ನಿಮ್ಮನ್ನು ಜಾಯಿನ್ ಮಾಡಿಸ್ಕೊಳ್ತಾರೆ ನಿಮಗೂ ಕನ್ನಡ ಇನ್ಫ್ಲೂಯೆನ್ಸರ್ ಆಗಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ ಅವರು ನಾನು ತುಂಬ ದಿನಗಳ ಹಿಂದೆ ಮೆಸೇಜ್ ಮಾಡಿದ್ದೆ ಅವ್ರಿಗೆ, ನೀವು ಏನೇ ನನಗೆ ಮೆಸೇಜ್ಗಳನ್ನ ಕಳಿಸಿದ್ರಿ, ಸೊ ಆ ಪ್ರತಿಯೊಂದು ಮೆಸೇಜ್ಗಳನ್ನು ಕೂಡ ನಾನು ಅವ್ರಿಗೆ ಫಾರ್ವರ್ಡ್ ಮಾಡಿದ್ದೆ. ನಿಮ್ಮ ಒಂದು ಚಾನಲಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಎಷ್ಟು ಫಾಲೋವರ್ಸ್ ಇದ್ದಾರೆ ಅಂತ. ಬೇಕಾದ್ರೆ ನಿಮಗೆ ಡೌಟ್ ಇದ್ದರೆ ನಾನು ಸ್ಕ್ರೀನ್ಶಾಟ್ ತೋರಿಸ್ತೀನಿ, ನೀವು ನೋಡ್ಬೋದು. ಫುಲ್ಲು ತೋರ್ಸೋಕ್ಕಾಗಲ್ಲ, ಯಾಕೆಂತಂದರೆ ಕೆಲವೊಂದಷ್ಟು ಚಾನಲ್ಸ್ಗಳು ಎಲ್ಲ ನಂಬರ್ನೆಲ್ಲ ಮೆನ್ಷನ್ ಮಾಡಿರ್ತಾರೆ, ಅದಕ್ಕೋಸ್ಕರ ಅಲ್ಲೊಂದು ಬ್ಲರ್ ಮಾಡಿದ್ದೀನಿ ಅಷ್ಟೇ, ಅವ್ರ ನಂಬರೆಲ್ಲ ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅಂತ. ಒಟ್ಟಿನಲ್ಲಿ ಅವ್ರ ಮೆಸೇಜಸ್ಗಳನ್ನ ಕಳಿಸಿದ್ದೆ. ಅವ್ರನ್ನ ನಾನು ಕೇಳಿದೆ ಇವತ್ತು, ಓಕೆನಾ. ತುಂಬ ಜನ ನನ್ನ ಕೇಳ್ತಾ ಇದ್ದಾರೆ, ಬ್ರೋ ಅವ್ರ ಕಡೆಯಿಂದ ಏನು ನಮಗೆ ರೆಸ್ಪಾನ್ಸ್ ಬರಲಿಲ್ಲ, ಯಾರೂ ನಮಗೆ ಫೋನ್ ಮಾಡಲಿಲ್ಲ ಅಂತ ಎಲ್ಲ ತುಂಬ ಜನ ಕೇಳ್ತಾರೆ. ಅದಕ್ಕೋಸ್ಕರ ಇವತ್ತು ಕೇಳಿದೆ ಅವ್ರನ್ನ. ಅವ್ರು ಹೇಳಿದ್ದಾರೆ, ನಾಳೆಗೆ ಆದಷ್ಟು ನಾನು ಫೋನ್ ಕಾಲ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಯಾರ ಒಂದು ಅಂದರೆ ಸೆಲೆಕ್ಟ್ ಆಗಿರುವಂಥ ಚಾನಲ್ಸ್ಗಳನ್ನ ನೋಡ್ಬಿಟ್ಟು ಟ್ರೈ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ. ಸೊ ಬೇಕಾದ್ರೆ ನಾನು ಮೆಸೇಜ್ನೂ ಕೂಡ ತೋರಿಸ್ತೀನಿ, ಯಾಕೆಂದರೆ ಕೆಲವೊಂದಷ್ಟು ಜನ ನಂಬೋದಿಲ್ಲ ಇದನ್ನೆಲ್ಲ. ಸೊ ಅದಕ್ಕೋಸ್ಕರ ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ, ಓಕೆನಾ. ಏನೋ ಒಂದು ಮಾಡ್ತೀನಿ ಅಂತಂದರೆ ಅದರಲ್ಲಿ ಖಂಡಿತವಾಗ್ಲೂ ನಾನು ಯಾವುದೇ ರೀತಿ ಮೋಸ ಮಾಡಲ್ಲ, ಇರೋದನ್ನೇ ಹೇಳ್ಬಿಟ್ಟು ಮಾಡ್ತೀನಿ. ಸುಮ್ಮನೆ ನಾನು ಯಾಕೆ ನಿಮ್ಮನ್ನು ಸೇರಿಸ್ತೀನಿ ಅಂದ್ಬಿಟ್ಟು ನಾನು ಸುಮ್ಮನೆ ಹೇಳ್ಕೊಂಡು ವೀಡಿಯೋ ಮಾಡಲಿ ಹೇಳಿ. ಸೊ ಇವಾಗ ನಾನು ಪ್ರೂಫ್ ತೋರಿಸಿದ್ದೀನಲ್ಲ, ಐ ಥಿಂಕ್ ನಿಮ್ಮ ನಂಬಿಕೆ ಬಂದಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಆದಷ್ಟು ನಿಮಗೆ ನಾಳೆ ಫೋನ್ ಕಾಲ್ ಬರುವಂಥ ಚಾನ್ಸ್ಗಳು ತುಂಬ ಇದೆ. ಬರದೇ ಇದ್ದರೆ ಒಂದು 2-3 ದಿನ ಬಿಟ್ಕೊಂಡು ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ನಾವು ಕೂಡ ವೆಯ್ಟ್ ಮಾಡಿರೋದು, ಯಾಕೆಂತಾರೆ ನನ್ನನ್ನು ಅವರೇ ನನ್ನ ಇನ್ವೈಟ್ ಮಾಡಿರುವಂಥದ್ದು, ನಾನು ಅವ್ರ ಹಿಂದೆ ಬಿದ್ದು ಹೋಗಿಲ್ಲ, ಓಕೆನಾ. ಇದೊಂದು ನೀವು ತಿಳ್ಕೊಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಆಗುತ್ತೆ, ವೆಯ್ಟ್ ಮಾಡಿ. ನಿಮ್ಮ ಒಂದು ಚಾನಲ್ಗೆ ಯಾರು ಒಂದು ಸ್ಪಾನ್ಸರ್ಸ್ ಬರಬೇಕು, ಅವ್ರು ಬಂದೇ ಬರ್ತಾರೆ. ನೀವು ಒಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾರೆ, ಖಂಡಿತವಾಗ್ಲೂ ಬರ್ತಾರೆ, ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು, ಓಕೆನಾ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಅಥವಾ ಏನಾದರೂ ಸೆಲೆಕ್ಟ್ ಆಗಿಲ್ಲ ಅಂತಂದ್ರೂ ಕೂಡ ತಲೆ ಕೆಡಿಸ್ಕೊಬೇಡಿ, ಟೆನ್ಷನ್ ಏನು ಮಾಡ್ಕೊಬೇಡಿ. ನಿಮ್ಮ ಕೆಲಸ ನೀವು ಮಾಡ್ತಾರೆ, ಯಾವಾಗ ನೀವು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತೀರಾ ನಿಮಗೂ ಕೂಡ ಒಳ್ಳೇದಾಗ್ತಾ ಹೋಗುತ್ತೆ. ಇಷ್ಟೇ ನಾನು ಹೇಳಬಲ್ಲೆ, ಓಕೆನಾ. ಸೊ ಏನಾದರೂ ಅವ್ರು ಫೋನ್ಗೇನು ಮಾಡಿ ನೀವೇನಾದ್ರು ಸೆಲೆಕ್ಟ್ ಆದರೆ, ಏನಾದ್ರು ಡೌಟ್ ಇದ್ದರೆ ನನಗೆ ಜಿಮೇಲಲ್ಲಿ ಒಂದು ಮೆಸೇಜ್ ಮಾಡಿ, ಓಕೆನಾ. ನನ್ನ ಜಿಮೇಲ್ likesh@gmail.com ಅಂತ. ಸೊ ಅಲ್ಲಿಗೆ ನನಗೊಂದು ಮೆಸೇಜ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ಏನೇನು ಪ್ರೊಸೀಜರ್ ಇದೆ ಈ ಸಿಮ್ ಬಗ್ಗೆ ನಾನು ಪ್ರತಿಯೊಂದೂ ನಮ್ಮ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಐ ಥಿಂಕ್ ಈ ಒಂದು ವಿಡಿಯೋ ಇಷ್ಟ ಇದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಇರದೆ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.